ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನುಭವವಿಲ್ಲದಿದ್ದರೂ ತನ್ನ ಸೌಂದರ್ಯವನ್ನು ತೋರಿಸಿ ಆ ಟೇಬಲ್ ಮೇಲೆಯೇ ಬಾಸ್ಗೆ ಸುಖ ಕೊಟ್ಟು ತನ್ನ ತೂತಿಗೆ ರಸ ತುಂಬಿಸಿಕೊಂಡು ಕೆಲಸ ಗಿಟ್ಟಿಸಿಕೊಂಡ ಯುವತಿ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ನೀವೇನು ಮಾಡಬೇಕು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಇವಳು ಸ್ನೇಹ ಅಂತ. ಸ್ನೇಹ ತುಂಬ ಮಾಡ್ರನ್ ಆಗಿದ್ದು, ಇವಳ ತಾಯಿ ಮಮತಾ ಒಂದು ಗಾರ್ಮೆಂಟ್ಸಲ್ಲಿ ಕಳೆದ 10 ವರ್ಷಗಳಿಂದ ವರ್ಕ್ ಮಾಡ್ತಾ ಇರ್ತಾಳೆ. ಸ್ನೇಹಾಗೆ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಖಾಲಿ ಇರೋ ವಿಷಯ ಗೊತ್ತಾಗಿ ತನಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಿಸುವಂತೆ ಮಮತಾಗೆ ಹೇಳ್ತಾಳೆ. ಆಗ ಮಮತಾ, ನಾ ಅದನ್ನು ಕೊಡಿಸೋದಕ್ಕೆ ಆಗೋದಿಲ್ಲ, ನೀನು ಸುಳ್ಳು ಹೇಳಿ ಕೆಲಸ ಮಾಡೋದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾಳೆ. ನಂತರ ಮಮತಾ ಡ್ಯೂಟಿ ಮುಗಿಸಿ ಬಂದು ಡೋರ್ ಬೆಲ್ ಬಾರಿಸ್ತಾಳೆ. ಆಗ ಸ್ನೇಹ ತುಂಬ ಲೇಟಾಗಿ ಡೋರ್ ಓಪನ್ ಮಾಡ್ತಾಳೆ. ಆಗ ಮಮತಾ, ಡೋರ್ ಓಪನ್ ಮಾಡೋದಕ್ಕೆ ಇಷ್ಟ್ಯಾಕೆ ತಡ ಮಾಡಿದೆ ಅಂತ ಒಳಗಡೆ ಹೋಗಿ, ನಿನ್ನ ಬಾಯ್ ಫ್ರೆಂಡ್ ಏಕಾಂತ್ನನ್ನು ಮನೆಗೆ ಕರೆಸಿದ್ಯಾ ಹೇಗೆ ಅಂತ ಕೇಳ್ತಾಳೆ. ಆಗ ಸ್ನೇಹ, ಹಾಗೇನೂ ಇಲ್ಲ, ನೀನು ನನ್ನ ಮೇಲೆ ಡೌಟ್ ಪಡೋದನ್ನು ಬಿಡು ಅಂತ ಹೇಳ್ತಾಳೆ. ಆಗ ಮಮತಾ, ನೀನು ಎಂಥ ಹುಡುಗಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟು ದುಬಾರಿ ಸ್ಮಾರ್ಟ್ಫೋನ್ ಹಾಗೆ ಬಂದ್ಬಿಡೋದಿಲ್ಲ. ನಂದು ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ, ಅದನ್ನು ಹಾಳು ಮಾಡಬೇಡ ಅಂತ ಬೈತಾಳೆ. ಮರುದಿನ ಸ್ನೇಹ ಎಕ್ಸ್ಪೀರಿಯನ್ಸ್ ಲೆಟರ್ ಇಲ್ಲದೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಾಳೆ. ಆಗ ಅಲ್ಲಿಯ ಬಾಸ್ ದೀಪಕ್ ಅವಳ ಸೌಂದರ್ಯವನ್ನು ನೋಡಿ ಫಿದಾ ಆಗೋಗ್ಬಿಡ್ತಾನೆ. ಆದರೆ ಸ್ನೇಹಾಳ ರೆಸ್ಯೂಮ್ನಲ್ಲಿ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬರೆದು ಆ ಲೆಟರ್ ಇಲ್ಲದೇ ಇದ್ದದ್ದನ್ನು ನೋಡಿದಂಥ ದೀಪಕ್, ಈ ಕೆಲಸ ಸಿಗಬೇಕು ಅಂತಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕೇ ಬೇಕು ಅಂತ ಹೇಳ್ತಾನೆ. ಆಗ ಸ್ನೇಹ, ಸರ್, ನನಗೆ ಈ ಕೆಲಸದ ಅವಶ್ಯಕತೆ ತುಂಬ ಇದೆ, ನಾನು ನಿಮಗೆ ಎಲ್ಲ ರೀತಿಯಿಂದಲೂ ಸಹಕರಿಸ್ತೀನಿ, ಪ್ಲೀಸ್ ನನಗೆ ಈ ಕೆಲಸ ಸಿಗೋವಂತೆ ಮಾಡಿ ಅಂತ ಹೇಳ್ತಾಳೆ. ಆಗ ದೀಪಕ್, ನೋಡೋಣ, ನಾನು HR ಟೀಮ್ ಜೊತೆ ಮಾತನಾಡಿ ನಿಮಗೆ ನೋಡ್ತೀನಿ ಅಂತ ನಾಳೆವರೆಗೆ ಟೈಮ್ ಕೊಟ್ಟು ಕಳಿಸ್ತಾನೆ. ನಂತರ ಮನೆಗೆ ಹೋದಂಥ ಸ್ನೇಹ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಿಸುವಂತೆ ಮತ್ತೊಮ್ಮೆ ಮಮತಾಳನ್ನು ಕೇಳ್ತಾಳೆ. ಆಗ ಮಮತಾ, ಸುಳ್ಳು ಹೇಳಿ ಕೆಲಸ ಪಡೆಯೋದು ಸರಿಯಲ್ಲ, ನನ್ನ ಜೊತೆ ಗಾರ್ಮೆಂಟ್ ಕೆಲಸಕ್ಕೆ ಬಾ ಅಂತ ಹೇಳ್ತಾಳೆ. ಆಗ ಸ್ನೇಹ, ನಾನಂತೂ ನಿನ್ನಂತಹ ಕೆಲಸ ಮಾಡೋದೇ ಇಲ್ಲ, ನಾನೇನಾದರೂ ಮಾಡಿದ್ದೇ ಆದರೆ ಅದು ದೊಡ್ಡ ಕಂಪ್ನಿನಲ್ಲಿ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿ ಮರುದಿನ ಆಫೀಸ್ಗೆ ಹೋಗ್ತಾಳೆ. ಆಗ ದೀಪಕ್, ನಾನು HR ಜೊತೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಈ ಜಾಬ್ನ ನಿನಗೆ ಕೊಡಿಸಿದ್ದೀನಿ, ನೀನು 1 ವಾರ ಬಿಟ್ಟು ತಪ್ಪದೆ ಎಕ್ಸ್ಪೀರಿಯನ್ಸ್ ಲೆಟರ್ನ ತಂದು ಕೊಡಬೇಕು ಅಂತ ಸ್ನೇಹಾಗೆ ಹೇಳ್ತಾನೆ. ಆಗ ಸ್ನೇಹ, ನಾನು ನಿಮ್ಮ ಹೆಲ್ಪ್ನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾಳೆ. ಆಗ ದೀಪಕ್, ಎಲ್ಲರೂ ಮೊದಲು ಹೀಗೆ ಹೇಳ್ತಾರೆ, ಆಮೇಲೆ ಎಲ್ಲನೂ ಮರೆತು ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಸ್ನೇಹ, ನಾನು ಬೇರೆಯವ್ರ ಥರ ಅಲ್ಲ, ನೀವು ಏನು ಹೇಳ್ತಿರೋ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ದೀಪಕ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡ್ತಾನೆ. ಮರುದಿನ ಸ್ನೇಹ ಆಫೀಸಿಗೆ ಹೋದಾಗ ದೀಪಕ್ HR ಟೀಮ್ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಸ್ನೇಹಾಗೆ ಹೇಳ್ತಾನೆ. ಆಗ ಸ್ನೇಹ, ಅದು ಸಿಗೋದು ಕಷ್ಟ ಇದೆ, ಪ್ಲೀಸ್ ನಂಗೆ ಇದೊಂದು ಹೆಲ್ಪ್ ಮಾಡಿ ಅಂತ ಅವನಿಗೆ ಕ್ಲೋಸ್ ಆಗಿ ನಿಂತ್ಕೊಳ್ತಾಳೆ. ನಂತರ ದೀಪಕ್, ನಾನು HR ಟೀಮ್ ಜೊತೆ ಮಾತಾಡಿದ್ದೀನಿ, ಇನ್ನೂ ನೀನು ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಸ್ನೇಹ ಖುಷಿಯಿಂದ ಅವನನ್ನು ತಪ್ಪಿಕೊಳ್ಳೋದಕ್ಕೆ ಹೋಗ್ತಾಳೆ. ನಂತರ ದೀಪಕ್ ಸ್ನೇಹಾಳನ್ನು ಚೇಂಬರ್ ಒಳಗಡೆ ಕರೆದು ಮತ್ತೆ ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡ್ತಾನೆ.
ಆಗ ಸ್ನೇಹ ಸ್ಮೈಲ್ ಕೊಡ್ತಾ ಸುಮ್ಮನಾಗೋಗ್ಬಿಡ್ತಾಳೆ. ನಂತರ ದೀಪಕ್ ಅವಳನ್ನು ಮನೆಗೆ ಡ್ರಾಪ್ ಮಾಡ್ತೀನಿ. ಆಮೇಲೆ ಸ್ನೇಹ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ದೀಪಕ್ಗೆ ಸೆಲ್ಫಿ ಕಳಿಸ್ತಾಳೆ. ಆಗ ದೀಪಕ್ ಅವಳ ಫೋಟೋಗಳನ್ನೇ ನೋಡ್ಕೊಳ್ತಾ ಕೂತ್ಕೊಂಡ್ಬಿಟ್ಟಿರ್ತಾನೆ. ಆಗ ದೀಪಕ್ನ ಹೆಂಡತಿ ಮಾಯಾ ಊಟಕ್ಕೆ ಬನ್ನಿ ಅಂತ ಕರೀತಾಳೆ. ಆಗ ದೀಪಕ್ ಮಾಯಾಳನ್ನು ನೋಡದೆ ಸ್ನೇಹಾಗೆ ಕಾಲ್ ಮಾಡಿ ಫೋಟೋ ಸೂಪರಾಗಿ ಇದೆ ಅಂತ ಹೇಳ್ತಾನೆ. ಆಗ ಸ್ನೇಹ ಅಯ್ಯೋ ಅವು ಬೈ ಮಿಸ್ಟೇಕ್ ಆಗಿ ನಿಮ್ಗೆ ಸೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ತಾಳೆ. ಆಗ ದೀಪಕ್ ನಿಜವಾಗ್ಲೂ ನಿನ್ನ ಫೋಟೋ ಸೂಪರಾಗಿ ಇದ್ದಾವೆ, ನಾಳೆ ಆಫೀಸ್ನಲ್ಲಿ ಸಿಗೋಣ ಅಂತ ಹೇಳ್ತಾನೆ. ನಂತರ ಊಟವಾದ ಮೇಲೆ ದೀಪಕ್ ಮಾಯಾ ಜೊತೆ ಸ್ವರ್ಗ ಸುಖ ಕಾಣ್ತಾನೆ. ಆಗ ಮಾಯಾ ನೀನು ಸ್ವಲ್ಪ ಸಮಯದ ಹಿಂದೆ ಫೋನ್ನಲ್ಲಿ ಯಾರ ಫೋಟೋ ನೋಡ್ತಾ ಇದ್ದೀ ಅಂತ ಕೇಳ್ತಾಳೆ. ಆಗ ದೀಪಕ್ ಯಾರ್ದೂ ಇಲ್ಲ ಅಂತ ಹೇಳ್ತಾನೆ. ಮರುದಿನ ದೀಪಕ್ ನಿಂಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಸ್ನೇಹಾಳನ್ನು ಕೇಳ್ತಾನೆ. ಆಗ ಸ್ನೇಹ ಇಲ್ಲ ಅಂತ ಹೇಳ್ತಾಳೆ. ನಂತರ ಖುಷಿಯಾದ ದೀಪಕ್ ಮರುದಿನ ಸ್ನೇಹಾಳ ಪ್ರಮೋಷನ್ ಬಗ್ಗೆ HR ಗೆ ಮೇಲ್ ಮಾಡ್ತಾನೆ. ನಂತರ ಪ್ರಮೋಷನ್ ಸಿಕ್ಕ ಖುಷಿಯಲ್ಲಿ ಸ್ನೇಹ ದೀಪಕ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆಗ ದೀಪಕ್ ನನಗೆ ನಿನ್ನ ಥ್ಯಾಂಕ್ಸ್ ಬೇಡ, ಪಾರ್ಟಿ ಬೇಕು ಅಂತ ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಸ್ನೇಹ ನಿಮ್ಮ ವೈಫ್ ಇಲ್ವಾ ಅಂತ ಕೇಳ್ತಾಳೆ. ಆಗ ದೀಪಕ್ ಅವಳ ವಿಷಯ ಎತ್ತಬೇಡ, ಮಾಯಾ ನಿನ್ನಷ್ಟು ಬ್ಯೂಟಿಫುಲ್ ಏನಲ್ಲ, ನೀನು ತುಂಬ ಸುಂದರವಾಗಿದೆಯಾ, ನಿನ್ನನ್ನು ಮದುವೆ ಆಗೋನು ನಿಜವಾಗಿಯೂ ಪುಣ್ಯ ಮಾಡಿದಾನೆ, ನೀನು ಮೊದಲ ನೋಟದಲ್ಲಿನೇ ನಂಗೆ ಇಷ್ಟವಾಗಿಬಿಟ್ಟೆ, ಹಾಗಾಗಿ ನಾನು ನಿನಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಸ್ನೇಹ ಖುಷಿಯಾಗಿ ಅವನ ಹತ್ರ ಹೋಗ್ತಾಳೆ. ನಂತರ ದೀಪಕ್ ಅವಳ ಜೊತೆ ಸ್ವರ್ಗ ಸುಖ ಕಾಣ್ತಾನೆ. ನಂತರ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ದೀಪಕ್ ಸ್ನೇಹಾಳನ್ನು ಮನೆಗೆ ಡ್ರಾಪ್ ಮಾಡ್ತಾನೆ. ಆಗ ಸ್ನೇಹ ಕಾರ್ನಲ್ಲಿ ಲೇಟಾಗಿ ಬಂದದ್ದನ್ನು ನೋಡಿದಂಥ ಮಮತಾ ನೀನು ಇಷ್ಟು ಲೇಟಾಗಿ ಬರೋದಾದರೆ ಆ ಕೆಲಸನೇ ಬಿಟ್ಬಿಡು ಅಂತ ಬೈತಾಳೆ. ಮರುದಿನ ಅದೇ ವಿಷಯಕ್ಕೆ ಸ್ನೇಹ ಅಪ್ಸೆಟ್ ಆಗಿ ಕೂತ್ಕೊಂಡಿರ್ತಾಳೆ. ದೀಪಕ್ ಅವಳನ್ನು ನೋಡಿ ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಆಗ ಸ್ನೇಹ ನನಗೆ ಅಮ್ಮನ ಬೈಗುಳ ಕೇಳಿ ಕೇಳಿ ಸಾಕಾಗೋಗಿದೆ, ನಾನು ಬೇರೆ ಕಡೆ PG ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಅದೇ ಕಂಪನಿಯ MDಯ ಅಳಿಯ ವಿಜಯ್ ಅಲ್ಲಿಗೆ ಬರ್ತಾನೆ. ಆಗ ಅವನನ್ನು ನೋಡಿ ಶಾಕ್ ಆದಂಥ ದೀಪಕ್ ನೀವೇನು ಇಲ್ಲಿ ಅಂತ ವಿಜಯ್ನನ್ನು ಕೇಳ್ತಾನೆ. ಆಗ ವಿಜಯ್ ಇನ್ಮೇಲೆ ನಾನು ನಿಮ್ಮೊಂದಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ದೀಪಕ್ ವಿಜಯ್ನನ್ನು ಸ್ನೇಹಾಗೆ ಪರಿಚಯ ಮಾಡಿಕೊಟ್ರೆ ಸ್ನೇಹ ವಿಜಯ್ ಮೇಲೆ ಕಣ್ಣು ಹಾಕ್ತಾಳೆ. ನಂತರ ದೀಪಕ್ ಮತ್ತು ಸ್ನೇಹಾಳನ್ನು ಮನೆಗೆ ಕರೆದುಕೊಂಡು ಹೋಗಿ ಸ್ವರ್ಗ ಸುಖ ಕಾಣ್ತಾನೆ. ಆಗ ಮಾಯಾ ಅಲ್ಲಿಗೆ ಬಂದು ಅವರಿಬ್ಬರನ್ನ ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾಳೆ. ಆಗ ದೀಪಕ್ ತನ್ನನ್ನು ಕ್ಷಮಿಸುವಂತೆ ಮಾಯಾಗೆ ಹೇಳ್ತಾನೆ. ಆಗ ಮಾಯಾ ನಾನಿದನ್ನು ನಿನ್ನ ಬಾಸ್ಗೆ ತೋರಿಸ್ತೀನಿ ಅಂತ ದೀಪಕ್ಗೆ ಹೇಳಿ ಹೋಗ್ತಾಳೆ. ಮರುದಿನ ಸ್ನೇಹ ಆ ವಿಡಿಯೋ ಡಿಲೀಟ್ ಮಾಡಿಸುವಂತೆ ಅಂತ ದೀಪಕ್ಗೆ ಹೇಳ್ತಾಳೆ. ಆಗ ದೀಪಕ್ ನಾನದನ್ನು ಡಿಲೀಟ್ ಮಾಡಿಸ್ತೀನಿ, ನೀನು ಮಾತ್ರ ನನ್ನನ್ನು ದೂರ ಮಾಡಬೇಡ, ಇನ್ಮೇಲೆ ನಾವು ಲಾಡ್ಜ್ನಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾನೆ. ನಂತರ ವಿಜಯ್ ಅಪ್ಸೆಟ್ ಆದಾಗ ಸ್ನೇಹಾಳನ್ನು ನೋಡಿ ಯಾಕೆ ದೀಪಕ್ ಏನಾದರೂ ಏನಾದರೂ ಇದ್ದರೆ ಹೇಳು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಸ್ನೇಹ ಹಾಗೇನೂ ಇಲ್ಲ ಅಂತ ಹೇಳ್ತಾಳೆ. ಆವಾಗವಾಗ ವಿಜಯ್ ಸ್ನೇಹಾಳನ್ನು ಟೀ ಕುಡಿಯೋದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಂತರ ಇಬ್ಬರು ಮತ್ತಷ್ಟು ಕ್ಲೋಸ್ ಆಗಿ ಹೊರಗಡೆ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅದನ್ನು ನೋಡಿದಂಥ ದೀಪಕ್
ಅಪ್ಸೆಟ್ ಆಗಿ ಮರುದಿನ ನೀನು ವಿಜಯ್ಗಾಗಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೆಯಾ, ನಾನು ನಿನಗಾಗಿ ಹೋಟೆಲ್ ರೂಮ್ನ ಬುಕ್ ಮಾಡಿದ್ದೀನಿ, ಪ್ಲೀಸ್ ಒಮ್ಮೆ ನನ್ನ ಜೊತೆ ಬಾ ಅಂತ ಸ್ನೇಹಾಗೆ ಹೇಳ್ತಾನೆ. ಆಗ ಸ್ನೇಹ ನಿರಾಕರಿಸ್ತಾಳೆ. ಆಗ ದೀಪಕ್ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನೋಡ್ತಾನೆ. ಆಗ ಸ್ನೇಹ ನಾನು ಕಿರ್ಚಿಬಿಡ್ತೀನಿ ಅಂತ ಅವನನ್ನು ಹೆದರಿಸಿ ಹೊರಟೋಗ್ತಾಳೆ. ಮರುದಿನ ಕೋಪಗೊಂಡ ದೀಪಕ್ ಸ್ನೇಹಾಗೆ ಓವರ್ ಟೈಮ್ ಡ್ಯೂಟಿ ಮಾಡಿಸ್ತಾನೆ. ನಂತರ ಸ್ನೇಹ ಆ ವಿಷಯನ ವಿಜಯ್ಗೆ ಹೇಳಿ ಅವನು ನಮ್ಮಿಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ, ನೀನು ನಿಮ್ಮ ಅಂಕಲ್ಗೆ ಹೇಳಿ ಅವನನ್ನು ತೆಗೆದು ಹಾಕ್ಬಿಡು, ಆದರೆ ಅವನು ನನ್ನ ಬಗ್ಗೆ ಏನೇ ಹೇಳಿದ್ರೂ ನಂಬೇಡ ಅಂತ ಹೇಳ್ತಾಳೆ. ಆಗ ವಿಜಯ್ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ, ದೀಪಕ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ನಂತರ ಖುಷಿಯಾದ ಸ್ನೇಹ ವಿಜಯ್ಗೂ ಕೂಡ ಸ್ವರ್ಗ ಸುಖ ತೋರಿಸ್ತಾಳೆ. ಮರುದಿನ ದೀಪಕ್ ಸ್ನೇಹಾಳನ್ನು ಕೆಲಸದಿಂದ ಕಿತ್ತು ಹಾಕ್ತಾನೆ. ಆಗ ಆ ವಿಷಯ ತಿಳಿದಂಥ ವಿಜಯ್ ದೀಪಕ್ ಹತ್ರ ಹೋಗಿ ಒಮ್ಮೆ ರಿಕ್ವೆಸ್ಟ್ ಮಾಡ್ಕೊ, ಆಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಂತರ ಸ್ನೇಹ ದೀಪಕ್ ಹತ್ರ ಹೋಗ್ತಾಳೆ. ಆಗ ದೀಪಕ್ ನಿನಗಾಗಿ ನಾನು ಏನೆಲ್ಲ ಮಾಡಿದೆ, ಆದರೆ ನೀನು ವಿಜಯ್ಗಾಗಿ ನನ್ನನ್ನೇ ಬಿಟ್ಬಿಟ್ಟೆ, ವಿಜಯ್ಗೆ ನಿನ್ನ ಸತ್ಯ ಗೊತ್ತಾದರೆ ನಿನ್ನ ಪಾಡು ಏನಾಗತ್ತೆ ಅಂತ ನಿಂಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ನಂತರ ಕೋಪಗೊಂಡ ಸ್ನೇಹ ವಿಜಯ್ ಜೊತೆ ಸೇರಿ ದೀಪಕ್ನನ್ನು ಕೊಲೆ ಮಾಡಿಬಿಡ್ತಾಳೆ. ನಂತರ ಪೊಲೀಸ್ನವರು ಸ್ನೇಹ ಮನೆಗೆ ಹೋಗಿ ನಿಮ್ಮ ಹಾಗೂ ದೀಪಕ್ ನಡುವೆ ಅಫೇರ್ ಇತ್ತು, ಮಾಯಾ ಅವರು ನಿಮ್ಮಿಬ್ಬರ ಪ್ರೈವೇಟ್ ವಿಡಿಯೋ ನಮಗೆ ತೋರಿಸಿದ್ದಾರೆ, ನೀವ್ಯಾಕೆ ದೀಪಕ್ ಅವರನ್ನು ಕೊಲೆ ಮಾಡಿದ್ರಿ ಅಂತ ಸ್ನೇಹಾಳನ್ನು ಕೇಳ್ತಾರೆ. ಆಗ ಸ್ನೇಹ ನಾನು ಯಾಕೆ ಕೊಲೆ ಮಾಡಲಿ ಸರ್, ಈ ಕೊಲೆ ನಾನು ಮಾಡಿಲ್ಲ, ಅವತ್ತು ಮಾಯಾ ಮೇಡಮ್ ನನ್ನ ಹತ್ರ ಬಂದು ನನ್ನ ಹಾಗೂ ದೀಪಕ್ನ ವಿಡಿಯೋ ತೋರಿಸಿ ಇದುವರೆಗೆ ದೀಪಕ್ ನಿನ್ನಂತಹ ಅನೇಕ ಹುಡುಗಿರನ್ನು ಯೂಸ್ ಮಾಡಿ ಬಿಸಾಕಿದ್ದಾನೆ, ನನಗೆ ಅವನಿಂದ ಸಾಕಾಗಿ ಹೋಗಿದೆ, ಈ ವಿಡಿಯೋ ನಾನು ವೈರಲ್ ಮಾಡಬಾರ್ದು ಅಂತಂದರೆ ನೀನು ದೀಪಕ್ನನ್ನು ಕೊಲೆ ಮಾಡಬೇಕು, ನಾನು ಈ ವಿಡಿಯೋ ಡಿಲೀಟ್ ಮಾಡೋದ್ರ ಜೊತೆಗೆ ನಿನಗೆ 10 ಲಕ್ಷ ಹಣ ಕೊಡ್ತೀನಿ ಅಂತ ನಂಗೆ ಹೇಳಿದರು, ಹಾಗಾಗಿ ನಾನು ವಿಜಯ್ ಜೊತೆ ಸೇರಿ ದೀಪಕ್ನನ್ನು ಕೊಲೆ ಮಾಡಿದೆ ಅಂತ ಪೊಲೀಸವ್ರಿಗೆ ಹೇಳಿಬಿಡ್ತಾಳೆ. ಕೊನೆಗೆ ಪೊಲೀಸವರು ಸ್ನೇಹ, ಮಾಯಾ ಹಾಗೂ ವಿಜಯ್ 3 ಜನರನ್ನು ಅರೆಸ್ಟ್ ಮಾಡ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ.